ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಈ ಒಂದು ರೀಡಿಂಗ್ ಯಾವ ಟಾಪಿಕ್ ಮೇಲೆ ಅಂತ ಅಂದರೆ, ನಿಮ್ಮ ಪಾರ್ಟ್ನರ್ ಬ್ರೇಕಪ್ ಹೇಳಿದರೆ ಅಥವಾ ನೀವು ದೂರ ಆಗಿದ್ರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರಿಗಾಗಿ ಏನು ಗೈಡೆನ್ಸ್ ಬರುತ್ತೆ ಅನ್ನೋ ಒಂದು ವಿಚಾರವಾಗಿ ಈ ಒಂದು ರೀಡಿಂಗನ್ನು ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಲೆಟ್ಸ್ ಸಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರಾ ಇಲ್ವಾ. ಸೊ ಲೇಟ್ ನೈಟ್ ಥಾಟ್ಸ್ ಅದ್ರ ಬಗ್ಗೆನೂ ನಾನಿಲ್ಲಿ ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಆ್ಯಂಡ್ ನಿಮಗೆ 2026 ಪ್ರಿಡಿಕ್ಷನ್ಸ್ ಬೇಕು ಹೋಲ್ ಇಯರ್ದು ಅಂತ ಅಂದರೆ ಡೆಫಿನೆಟ್ಲಿ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ ಡೀಟೇಲ್ಸ್ ಕೇಳ್ಬೋದು. ಆಲ್ಸೋ ಬ್ರೇಸ್ಲೆಟ್ಸ್ ಆ್ಯಂಡ್ ಕೋರ್ಸಸ್ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಹೀಲಿಂಗ್ ಸೆಷನ್ಸ್ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ ಜಾಯ್ನ್ ಆಗ್ಬೋದು. ಸೊ ತಡ ಮಾಡೋದು ಬೇಡ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ ನೇಮನ್ನು ಹೇಳಿ ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಕಾರ್ಡ್ ಅಂದರೆ ಇವಾಗ ತಗೊಳ್ತಾ ಇರೋವಂಥ ಕಾರ್ಡ್ಸ್, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರ ನೋಡೋಣ. Page of Pentacles. ಫಸ್ಟ್ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಡೆತ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಸೊ ಮಿಸ್ ಮಾಡ್ಕೊಳ್ತಾರ ಅನ್ನೋದಕ್ಕೆ ನಾನು ಇನ್ನೂ ಒಂದು ಕಾರ್ಡ್ನ ನಾನು ತೊಗೊಳ್ತೀನಿ. ಓಕೆ, ನೈಟ್ ಆಫ್ ಸಾರ್ಟ್ಸ್ ಇದೆ. ಓಕೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರ ಅನ್ನೋದಕ್ಕೆ ಪೇಜ್ ಆಫ್ ಪೆಂಟಿಕಲ್ಸ್, ಡೆತ್ ಕಾರ್ಡ್ ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ಅವ್ರ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದೀರಾ, ಅವರು ಅದೇ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರ ನೋಡೋಣ. ಟೂ ಆಫ್ ಸಾರ್ಟ್ಸ್. ಓಕೆ, ಸೊ ನಾನು ಮತ್ತೆ 3 ಕಾರ್ಡ್ಸ್ನ ಪಿಕ್ ಮಾಡಿದ್ದೀನಿ. 2 ಆಫ್ ಸಾರ್ಟ್ಸ್, 10 ಆಫ್ ಪೆಂಟಿಕಲ್ಸ್, 8 ಆಫ್ ಸಾರ್ಟ್ಸ್. ದೆನ್ ಇಲ್ಲಿ ಈ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಏನು ನೋಡೋಣ. ಟೆನ್ ಆಫ್ ಸಾರ್ಟ್ಸ್, 7 ಆಫ್ ಸಾರ್ಟ್ಸ್. ಆಲ್ಮೋಸ್ಟ್ ಎಲ್ಲ ಸಾರ್ಟ್ಸ್ ಕಾರ್ಡ್ ಇದೆ. ಸೊ ವೇಟ್, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ದ ಸನ್ ಕಾರ್ಡ್, ಕಂಗ್ರ್ಯಾಚುಲೇಷನ್ಸ್. ಸೊ ಬಾಟಮ್ ಆಫ್ ದ ಡೆಕ್ ಅಗೇನ್ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಫಸ್ಟ್ ಕಾರ್ಡ್ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಕರೆಂಟ್ಲಿ ದೇ ಆರ್ ಫೋಕಸ್ಡ್ ಆನ್ ಮನಿ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಬಟ್ ಒಂದು ಫ್ರೆಂಡಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅಂತಲೂ ಅವ್ರು ಹೇಳ್ತಾ ಇರ್ಬೋದು. ಕರೆಂಟ್ಲಿ ಅವರು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ, ಹಾಗೆ ಸಿನ್ಸಿಯರಾಗಿ ಇದ್ದಾರಾ ಅನ್ನೋದಕ್ಕೆ ಎಸ್, ಅವರು ಸಿನ್ಸಿಯರಾಗಿಯೇ ಇದ್ದಾರೆ. ಜಸ್ಟ್ ಬಿಕಾಸ್ ಅವ್ರ ಲೈಫಲ್ಲಿ ಯಾವುದೋ ಒಂದು ವಿಷಯ ಅವ್ರಿಗೆ ತುಂಬ ಬಾದರ್ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಪರ್ಸನಿಂದ ಅವ್ರಿಗೆ ತೊಂದರೆ ಆಗ್ತಾ ಇರ್ಬೋದು. ದಟ್ಸ್ ವೈ ಇಲ್ಲಿ ಯಾವುದೇ ಕಮಿಟ್ಮೆಂಟ್ ಆಗಲಿ ನಿಮ್ಮ ಜೊತೆ ಸರಿಗೆ ಮಾತಾಡ್ತಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಸಿನ್ಸಿಯರ್ ಅಂತಲೂ ಇಲ್ಲಿ ಬರ್ತಾ ಇರೋದ್ರಿಂದ ಅವರು ಏನು ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದರು, ಹಾಗೆ ಯಾವುದ್ರಲ್ಲೇ ಆದರೂ ಒಂದು ಸಿನ್ಸಿಯಾರಿಟಿನ ಮೇಂಟೈನ್ ಮಾಡ್ತಾರೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಅವರು ಚೀಟ್ ಮಾಡ್ತಾ ಇದ್ದಾರೆ ಅಂತ, ಬಟ್ ಕರೆಂಟ್ಲಿ ಅವರು ಆ ಒಂದು ಸಿಚುವೇಷನಲ್ಲಿ ಇದ್ದಾರೆ. ಯಾವುದೇ ಒಂದು ಕಮಿಟ್ಮೆಂಟ್ ಕೊಡಬಾರ್ದು, ಅಥವಾ ಏನು ಅವ್ರ ಲೈಫಲ್ಲಿ ಆಗ್ತಾಯಿದೆ ಯಾವುದನ್ನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಅಗೇನ್ ಇಲ್ಲಿ ಡೆತ್ ಕಾರ್ಡ್ ರಿವರ್ಸ್ ಇರೋದ್ರಿಂದ ಹೇಳ್ಬೋದು, ನಾನು ಫಸ್ಟ್ ಹೇಳಿದಾಗೆ
ಅದೊಂದು ವಿಷಯ ಬಾದರ್ ಮಾಡ್ತಾಯಿದೆ. ಆ್ಯಂಡ್ ಆಲ್ಸೋ ಕೆಲವೊಂದು ಲಾಸ್ ಆಗಿದೆ ಇವ್ರಿಗೆ. ಆ್ಯಂಡ್ ಮೇಜರಾಗಿ ಸಿಚುವೇಶನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಬ್ರೇಕಪ್ ಸಿಚುವೇಶನ್, ಅಥವಾ ನಿಮ್ಗೆ ಅನಿಸ್ತಾ ಇರ್ಬೋದು ಯಾವುದೋ ಒಂದು ನಾನು ಹಾಕಿದ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಯಿತಾ ಅಂತ. ಬಟ್ ಈ ಪರ್ಸನ್ ಯಾವುದೋ ಒಂದು ಟ್ರ್ಯಾಪಲ್ಲಿ ಸಿಗಾಕೊಂಡಿರ್ಬೋದು, ಆ ಒಂದು ಚಾನ್ಸಸ್ ಸಹ ಇದೆ. ತುಂಬ ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ಬೋದು, ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಈ ಒಂದು ಎನರ್ಜಿ ತುಂಬ ಮೇಜರಾಗಿ ಬರ್ತಾ ಇದೆ, ಎಂಡ್ಲೆಸ್ ಪ್ರಾಬ್ಲಮ್. ಸೊ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ, ಈ ಪ್ರಾಬ್ಲಮ್ಸ್ಗೆಲ್ಲ ಕೊನೆಯೇ ಇಲ್ವಾ ಅನ್ನೋದ್ರ ಬಗ್ಗೆನೂ ಅವ್ರು ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ರೀಸೆಂಟ್ಲಿ ನಿಮಗೆ ಅಥವಾ ಅವ್ರಿಗೆ ಆ್ಯಕ್ಸಿಡೆಂಟ್ ಇಶ್ಯೂಸ್ ಆಗಿರ್ಬೋದು, ಯಾವುದಾದ್ರೂ ಆ್ಯಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಸೈಡ್ ಅವ್ರ ಸರೌಂಡಿಂಗ್ಸಲ್ಲಿ ಒಂದು ಆ್ಯಕ್ಸಿಡೆಂಟ್ ನಡೆದಿದೆ ಅಂತಲೂ ಹೇಳ್ಬೋದು. ತುಂಬ ಎಂಡ್ಲೆಸ್ ಪ್ರಾಬ್ಲಮ್, ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ ಅನ್ನೋ ಒಂದು ಸಿಚುವೇಶನ್. ಆ್ಯಂಡ್ ಇಲ್ಲಿ ಆಲ್ಸೋ ಡೆತ್ನ ಸಹ ರೆಪ್ರೆಸೆಂಟ್ ಮಾಡ್ತಿದೆ. ರೀಸೆಂಟ್ಲಿ ಯಾರಾದರೂ ಡೆತ್ ಆಗಿರ್ಬೋದು ಅವ್ರ ಫ್ಯಾಮಿಲಿ ಕಡೆ ಅಥವಾ ನಿಮ್ಮ ಫ್ಯಾಮಿಲಿ ಕಡೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ನಿಮಗೆ ತುಂಬ ಭಯ ಇದೆ, ಅಥವಾ ಆ ಪರ್ಸನ್ಗೂ ತುಂಬ ಭಯ ಇದೆ ಫ್ಯೂಚರ್ ಬಗ್ಗೆ. ಇಷ್ಟೊಂದು ಟಫ್ ಆಗ್ತಾಯಿದೆ ಲೈಫು. ಆ್ಯಂಡ್ ಅವ್ರ ಲೈಫಲ್ಲಿ ಆಗ್ತಾ ಇರುವಂಥ ಚೇಂಜಸ್ ಬಗ್ಗೆನೂ ಅವ್ರಿಗೆ ತುಂಬ ಡೇ ಆ್ಯಂಡ್ ನೈಟ್ ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾವಾಗಲೂ ಏನಿದು ಹೀಗಾಗತ್ತೆ, ಓವರ್ ಥಿಂಕಿಂಗಲ್ಲೇ ಈ ಪರ್ಸನ್ ಇವ್ರ ಲೈಫ್ನ ಕಳೀತಾ ಇದ್ದಾರೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಸರಿ ಇಲ್ಲದೆ ಇರೋದ್ರಿಂದ ನಿಮಗೂ ನೀವು ಸುಮ್ಮನೆ ಇದ್ರೂ ಥಾಟ್ಸ್ ಬರುತ್ತೆ ನಿಮಗೆ, ಇವರು ಏನು ಮಾಡ್ತಾಯಿದ್ದಾರೆ, ಇವರು ನನ್ನ ಬಿಟ್ಟು ಹೋಗ್ಬಿಟ್ರೆ, ಅಥವಾ ಇವಾಗ ಬ್ರೇಕಪ್ಪಲ್ಲಿ ಇದ್ದೀವಿ, ನಂಗೆ ನೆಕ್ಸ್ಟ್ ಮುಂದೆ ಸಿಗ್ದಲ್ಲೇ ಇದ್ದರೆ ಅನ್ನೋ ಒಂದು ಕಂಪ್ಲೀಟ್ ಥಾಟ್ಸ್ ಆ್ಯಂಡ್ ಕಂಪ್ಲೀಟ್ ಕನ್ಫ್ಯೂಷನ್ಸ್ ನಿಮಗೂ ಸಹ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವ್ರು ಥಿಂಕ್ ಮಾಡ್ತಾರೆ ಇವರ ಲೈಫ್ಗೆ ಪರ್ಫೆಕ್ಟ್ ಪರ್ಸನ್ ನೀವು ಅಂತ. ಇಲ್ಲಿ ಡಿಸ್ಟೆನ್ಸ್ ಇರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಇರ್ಬೋದು, ಆ್ಯಂಡ್ ಏನೂ ಮಾತುಕತೆ ಇಲ್ಲದೆ ಇರ್ಬೋದು. ಬಟ್ ನೀವು ಅವ್ರ ಜೊತೆಗೆ ಆ್ಯಂಡ್ ಅವ್ರ ಲೈಫಿಗೆ ತುಂಬ ಪರ್ಫೆಕ್ಟ್ ಅಂತ ಅವರು ಫೀಲ್ ಮಾಡ್ತಾರೆ. ಹಾಗೆ ನೀವು ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ತುಂಬ ಸಡನ್ನಾಗಿ ಜಗಳ ಆಗೋದು, ತುಂಬ ಸಡನ್ ಡಿಸಿಷನ್ಸ್ನ ತೊಗೋತಾ ಇದ್ರಿ ಅಂತಲೂ ಹೇಳ್ಬೋದು. ಈ ಪರ್ಸನ್ ಏನೋ ರಿಸ್ಕ್ ತೊಗೊಳ್ಳಲ್ವಾ ನಿಮ್ಮ ಮೇಲೆ ಅಂತ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ, ಇಲ್ಲ, ಅವ್ರಿಗೂ ಸಹ ರಿಸ್ಕ್ ತೊಗೋಬೇಕು ಅಂತ ಇದೆ. ಆ್ಯಂಡ್ ಈ ಪರ್ಸನ್ ರಿಸ್ಕ್ ತೊಗೋತಾರೆ. ಕರೆಂಟ್ಲಿ ಅವರು ಯಾವುದೇ ಕಮಿಟ್ಮೆಂಟ್ ಕೊಡದೇ ಇರ್ಬೋದು, ಬಟ್ ನೆಕ್ಸ್ಟ್ ಫ್ಯೂಚರ್ ಅಂತ ಬಂದಾಗ ಇವ್ರಿಗೆ ನೀವೇ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಅನ್ನಿಸ್ದಾಗ ಡೆಫಿನೆಟ್ಲಿ ಅವರು ಒಂದು ರಿಸ್ಕನ್ನು ತೊಗೊಂಡು ನಿಮ್ಮನ್ನು ಅವ್ರ ಲೈಫಿಗೆ ಮತ್ತೆ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಇದೆ. ಈ ಪರ್ಸನ್ ಕರೆಂಟ್ಲಿ ಆಗಲೇ ಹೇಳ್ದಾಗೆ ಕನ್ಫ್ಯೂಷನಲ್ಲೇ ಇದ್ದಾರೆ ಇನ್ನೂ. ಆ್ಯಂಡ್ ಇವಾಗಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏನು ಸರಿ ಅನಿಸುತ್ತೆ ಅವ್ರು ಅದನ್ನು ಮಾಡ್ತಾರೆ. ಕೆಲವೊಬ್ಬರಿಗೆ ಥರ್ಡ್ ಐ ಆ್ಯಕ್ಟಿವೇಟ್ ಆಗಿರ್ಬೋದು, ಅಂದರೆ ವಿಷನ್ಸ್ ಗೊತ್ತಾಗೋದು, ಅಥವಾ ತುಂಬ ಇಂಟ್ಯೂಟಿವ್ ಇದ್ದೀರಾ ಅಂತಲೂ ಹೇಳ್ಬೋದು. ಆ್ಯಂಡ್ ನಿಮಗೆ ಸ್ಪಿರಿಚುವಲ್ ಸೈಡ್ ಕೆಲವೊಬ್ಬರಿಗೆ ಒಂದು ಫೋಕಸ್ ಹೋಗ್ತಾ ಇರ್ಬೋದು. ಸ್ಪಿರಿಚುವಲ್ ವೇಯಲ್ಲಿ ಏನಾದರೂ ಮಾಡಬೇಕು ಅಂತ ನಿಮಗೆ ಟ್ಯಾರೋ ಕಲಿಬೇಕಂತ ಇಷ್ಟ ಆಗ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಹೀಲಿಂಗ್ ಅಂತ ಬಂದಾಗ ನಿಮಗೆ ಅದ್ರ ಮೇಲೂ ತುಂಬ ಇಂಟ್ರೆಸ್ಟ್ ಇರ್ಬೋದು ಕೆಲವೊಬ್ಬರಿಗೆ. ಡೆಫಿನೆಟ್ಲಿ ಅದರೆಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಲೀರಿ ಅಂತ ಹೇಳ್ತೀನಿ. 10 ಆಫ್ ಪೆಂಟಿಕಲ್ಸ್ ಇಲ್ಲೇ ಇದೆ. ಈ ರಿಲೇಷನ್ಶಿಪ್ ಕನೆಕ್ಟ್ ಆಗಲ್ವ ಮತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ಬೋದು ಆ ಪರ್ಸನ್ಗೆ. ಸೊ ಇಲ್ಲಿ ಪೆಟ್ ಅನಿಮಲ್ಸ್ ಜಾಸ್ತಿ ಇರ್ಬೋದು ಇನ್ ಫ್ಯೂಚರ್ ನಿಮ್ಮ ಮನೆಯಲ್ಲಿ. ಆ್ಯಂಡ್ ಅವರು ಥಿಂಕ್ ಮಾಡ್ತಾ ಇರೋದ್ರಿಂದ ನೀವು ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಡೆಫಿನೆಟ್ಲಿ ಅವರು ನಿಮ್ಮನ್ನು ಮದುವೆ ಆಗ್ತಾರೆ. ಹಾಗೆ 8 ಆಫ್ ಸಾರ್ಡ್ಸ್ ಸಹ ಇದೆ. ನಿಮಗೆ ತುಂಬ ಪಾಸ್ಟ್ ಥಿಂಕಿಂಗ್ ಆಗ್ತಾ ಇರ್ಬೋದು, ಫಿನಿಶಿಂಗ್ ಲೈಫ್ ಅಂತ ನಿಮಗೆ ಫೀಲ್ ಆಗ್ತಾಯಿದ್ರೆ ಡೆಫಿನೆಟ್ಲಿ ಆ ಥರ ಎಲ್ಲ ಮಾಡಬೇಡಿ. ಅಥವಾ ನೀವೇನಾದರೂ ಹೇಳ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ಗೆ ಒಂದು ಎಮೋಷ್ನಲಿ ಏನಾದರೂ ನೀವು ಹೇಳ್ತಾ ಇದ್ರೆ, ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇದೇನೋ ಆಯಿತು, ಕರೆಂಟ್ಲಿ ನೋವಲ್ಲಿ ಇದ್ದೀರಾ ಅಂತ, ಸೊ ಈ ಟೈಮ್ ಹೀಗೆ ಇರೋದಿಲ್ಲ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲೂ ಹ್ಯಾಪಿನೆಸ್ ಬಂದೇ ಬರುತ್ತೆ. ಸೊ ವೆಯ್ಟ್ ಫಾರ್ ದಟ್ ಅಂತ ಹೇಳ್ತೀನಿ. ನಿಮಗೆ ಸ್ವಲ್ಪ ಕಟ್ಟಾಗ್ದಂಗೆ ಆಗ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡ್ದಲೇ, ಅವ್ರನ್ನ ನೋಡ್ದಲೇ, ಮೀಟ್ ಮಾಡ್ದಲೇ ತುಂಬ ಒಂದು ಹಿಂಸೆ ನೀವು ನೋಡ್ತಾ ಇದ್ದೀರಾ, ಹಿಂಸೆ ಅನುಭವಿಸ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಸೊ ಡೋಂಟ್ ವರಿ, ನೆಕ್ಸ್ಟ್ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾಯಿದ್ದೀರಾ, ಸೊ ಈ ಒಂದು ಟೈಮಲ್ಲಿ ಅದು ಒಂದು ನಿಮಗೆ ಫೆಡಪ್ ಅಂತ ಅನ್ನಿಸ್ತಾ ಇರ್ಬೋದು, ನೀವು ಬೇಸತ್ತು ಹೋಗಿದ್ದೀರಾ
ಈ ಪರ್ಸನ್ ವೆಯ್ಟ್ ಮಾಡಿ ಅಥವಾ ಇವ್ರ ಜೊತೆ ಕಮಿಟ್ಮೆಂಟಿಗೆ ವೆಯ್ಟ್ ಮಾಡಿ ನಿಮಗೆ ಬೇಸತ್ತು ಹೋಗಿದ್ದೀರಾ ಅಂತಲೇ ಹೇಳ್ಬೋದು. ಸೊ ಡೋಂಟ್ ವರಿ, ಎಲ್ಲ ಪ್ರಾಬ್ಲಮ್ಸ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಒಂದು ಹೀಲಿಂಗ್ ಟೈಮನ್ನು ನೀವು ನೋಡ್ತೀರಾ. ಡೆಫಿನೆಟ್ಲಿ ಎಲ್ಲ ಎನರ್ಜೀಸ್ ಹೇಗೆ ಕನೆಕ್ಟ್ ಆಗ್ತಾಯಿದೆ ನೋಡ್ಬೋದು ನೀವು. 7 ಆಫ್ ಸಾರ್ಟ್ಸ್ ಇಲ್ಲಿ ರಿವರ್ಸ್ ಇರೋದ್ರಿಂದ ಅವರು ಈಗ ಇಂಡಿಸಿಷನ್ ಮಾಡಿ ನಿಮ್ಮ ಜೊತೆ ದೂರ ಇರ್ಬೋದು. ಬಟ್ ಅವ್ರೇನು ನಿಮ್ಮ ಜೊತೆ ಚೀಟ್ ಮಾಡಿಲ್ಲ. ಕರೆಂಟ್ಲಿ ಬೇರೆ ಕಡೆ ಅವ್ರು ಫೋಕಸ್ ಮಾಡ್ತಿರೋದ್ರಿಂದ ನಿಮ್ಮಿಂದ ದೂರ ಇದ್ದಾರೆ. ಆ್ಯಂಡ್ ನಿಮ್ಮ ಇಬ್ಬರ ಮಧ್ಯೆ ಸ್ವಲ್ಪ ಕ್ಲ್ಯಾಶಸ್ ಇರೋದ್ರಿಂದ, ಕನ್ಫ್ಯೂಷನ್ಸ್ ಇರೋದ್ರಿಂದ ಅವ್ರು ಯಾವುದೇ ಕಮಿಟ್ಮೆಂಟ್ ನಿಮಗೆ ಕೊಟ್ಟಿಲ್ಲ. ಅದು ಬಿಟ್ಟು ನಿಮಗೆ ಅವರೇನು ಚೀಟ್ ಮಾಡಿ ಹೋಗಿಲ್ಲ. ಕರೆಂಟ್ಲಿ ದೂರ ಇರ್ಬೋದು, ಬಟ್ ಇದು ರಿಯೂನಿಯನ್ ಆಗುತ್ತೆ. ಬಿಕಾಸ್ ದ ಸನ್ ಕಾರ್ಡ್ ಇರೋದ್ರಿಂದ ಏನು ವಾಲ್ ಬಿಲ್ಡ್ ಆಗಿದೆ ನಿಮ್ಮಿಬ್ಬರ ಮಧ್ಯೆ, ಅದು ಬ್ರೇಕ್ ಆಗಿ ಮತ್ತೆ ನೀವು ಇಲ್ಲಿ ಒಂದಾಗ್ತೀರಾ ಅಂತಲೇ ಹೇಳ್ಬೋದು. ಲಾಸ್ಟ್ ಬಾಟಮ್ ಆಫ್ ದ ಡೆಕ್ ಕಿಂಗ್ ಆಫ್ ಸಾರ್ಟ್ಸ್ ಇದೆ, ನೀವು ಅದು ನೋಡ್ಬೋದು. ವೈಸ್ ಪರ್ಸನ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಈ ರಿಲೇಷನ್ಶಿಪ್ ಬಗ್ಗೆ ಅವ್ರಿಗೆ ಸೀರಿಯಸ್ನೆಸ್ ಇಲ್ವಾ ಅಂತ ನೀವೇನಾದರೂ ಅನ್ಕೋತಾ ಇದ್ದರೆ, ಅವ್ರು ಸೀರಿಯಸ್ ಆಗಿಯೇ ಇದ್ದಾರೆ. ಒಂದು ಸೀರಿಯಸ್ನೆಸ್ಸಿಂದನೇ ಅವರು ನಿಮ್ಮನ್ನು ಪ್ರೀತಿ ಮಾಡಿದ್ದು. ಈ ಒಂದು ನೋವೇನಿದೆ, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಮುಂಚೆ ಇದ್ದಷ್ಟು ಕಾಳಜಿ ಪ್ರೀತಿ ನಿಮಗೆ ತೋರಿಸ್ತಾ ಇಲ್ಲ ಅಂತಂದರೆ, ಯಾವುದೋ ಒಂದು ವಿಚಾರ ಅವ್ರಿಗೆ ತುಂಬ ಬೇರೆ ಕಡೆ ಬೇರೆ ಪರ್ಸನಿಂದ ಯಾವುದೋ ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿರೋದು ಈ ಥರ ಆಗಿರ್ಬೋದು. ಅದು ಬಿಟ್ಟರೆ ಇಲ್ಲಿ ಮತ್ತೆ ರಿಯೂನಿಯನ್ ಆಗುತ್ತೆ ಆ್ಯಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಥ್ಯಾಂಕ್ ಯು.